ಹಾಗೆ ಎಲ್ಲರಿಗೂ ದ್ವಂದ್ವ ಕಥೆಯ 2ನೇ ಭಾಗ ಇಲ್ಲಿ ಮುಂದುವರಿಯುತ್ತೆ. ಈಗಾಗಲೇ 1ನೇ ಭಾಗವನ್ನ ಅಪ್ಲೋಡ್ ಮಾಡಲಾಗಿದೆ. ಆ ಕಥೆಯನ್ನ ಓದಿದ ನಂತರ ಈ ಕಥೆಯನ್ನ ಓದಿ. ಇದು ಕೊನೆಯ ಭಾಗ ಆಗಿರುತ್ತೆ. ದೀಪು ಅದ್ಯಾವಾಗ ಇಷ್ಟು ದೊಡ್ಡವನಾಗಿ ಬಿಟ್ಟ ಎಂದು ಮನಸ್ಸಲ್ಲಿ ಎಣಿಸಿದಳು ಮಾಧವಿ. ದೀಪಕ್, ನಿನ್ನಲ್ಲೊಂದು ನನ್ನ ಕೊನೆಯ ಕೋರಿಕೆ. ಈಗ ಎಲ್ಲ ಹೇಗೆ ನಡೀತಾ ಇದೆಯೋ ಅದೇ ರೀತಿ ನಡೆಸಿಕೊಂಡು ಹೋಗಬಹುದಲ್ವಾ? ನೀನು ಈಗ ಇರೋ ಹಾಗೆ ಇದ್ದು ಬಿಡು. ಅನುಮಾನ ಬಂದು ಮಾತನಾಡುವವರು ಎಷ್ಟು ಬೇಕಾದ್ರೂ ಮಾತಾಡಲಿ, ಅವರಿಗೆ ಉತ್ತರ ಹೇಳುವ ಅಗತ್ಯವಿಲ್ಲ. ನೀನು ಒಬ್ಬನೇ ಇರುವಾಗ ನಿನಗೆ ಹೇಗೆ ಬೇಕೋ ಹಾಗೆ ಇರು. ಈ ವಿಷಯ ನಾನು ಯಾರಿಗೂ ಹೇಳಲ್ಲ. ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ದಯವಿಟ್ಟು ಒಪ್ಪಿಕೋ ಎಂದಳು ಮಾಧವಿ. ಅಮ್ಮ, ಇದೇನು ಮಾತಾಡ್ತಾ ಇದ್ಯಾ? ರಂಗದ ಮೇಲೆ ಇರುವಾಗ ವೇಷ ಹಾಕಿಕೊಂಡು ರಂಗದಿಂದ ಇಳಿದ ನಂತರ ಆ ವೇಷವನ್ನ ಬದಲಾಯಿಸಲು ಇದೇನು ನಾಟಕಾಣ? ಇದು ಜೀವನ ಅಮ್ಮ, ನನ್ನ ಜೀವನ. ನೀನು ಹೇಳಿದಂತೆ ಬದುಕೋದು ಅಂದ್ರೆ ಸತ್ತೂ ಬದುಕಿದಂತೆ. ನನ್ನ ಅಂತರಂಗದ ವೇದನೆ ನಿಮಗೆ ಹೇಗೆ ತಿಳಿಸಲಿ? ನೀನೀಗ ಗಂಡಿನ ಹಾಗೆ ಇರು, ಅವರಂತೆ ಆಲೋಚಿಸು, ಅವರ ನಡೆ ನುಡಿಗಳನ್ನ ಅನುಕರಿಸು ಎಂದರೆ ಸಾಧ್ಯವಿದೆಯೇ? ಇದು ಹಾಗೆ ಅಮ್ಮ ಎಂದು ಭಾವುಕರಾಗಿ ನುಡಿದ ದೀಪಕ್. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಸ್ವಲ್ಪ ಸಮಯ ಬೇಕು. ಅಷ್ಟರಲ್ಲಿ ದುಡುಕಿ ಯಾವುದೇ ನಿರ್ಧಾರಕ್ಕೆ ಬರಬೇಡ ಎಂದಳು ಮಾಧವಿ. ಸಂಜೆ ಮನೆ ತಲುಪಿದ ಅನಿಲ್ಗೆ ಮನೆಯ ಗಾಢ ಮೌನ ಹಾಗೂ ಮಾಧವಿಯ ಅತ್ತ ಕಣ್ಗಳು ಏನೋ ಗಂಭೀರ ವಿಷಯವಿದೆ ಎಂಬ ಸೂಚನೆ ನೀಡಿದವು. ಮಧು, ಯಾಕೆ ಹೀಗೆ ಕತ್ಲಲ್ಲಿ ಕೂತಿದ್ದೀಯಾ? ಏನಾಯ್ತು ಅಂತ ಮೊದಲು ಹೇಳು ಎಂದ ಅನಿಲ್. ಬನ್ನಿ ಅನಿಲ್, ಕೂತ್ಕೊಳ್ಳಿ. ಮೊದಲು ನಾನು ಸ್ವಲ್ಪ ಕಾಫಿ ತರುತ್ತೇನೆ, ನಂತರ ಮಾತಾಡೋಣ ಎಂದಳು ಮಾಧವಿ. ನಾನು ಮೊನ್ನೆಯಿಂದಲೂ ಗಮನಿಸುತ್ತಿದ್ದೇನೆ. ನೀನು ನನ್ನಿಂದ ಏನನ್ನೋ ಬಚ್ಚಿಡುತ್ತಿದ್ದೀಯಾ? ಸಾಕಿನ್ನು, ಏನು ವಿಷಯ ಅಂತ ಹೀಗಲೇ ಹೇಳು ಎಂದು ಜೋರಾಗಿ ಹೇಳಿದ ಅನಿಲ್. ನನಗೆ ಎಲ್ಲಿಂದ ವಿಷಯ ಶುರು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀವು ಶಾಂತವಾಗಿ ಎಲ್ಲವನ್ನ ಕೇಳಿಸಿಕೊಳ್ತೀನಿ ಅಂತ ಹೇಳಿದ್ರೆ ಮಾತ್ರ ನಾನು ನನ್ನ ಮಾತನ್ನ ಮುಂದುವರಿಸುತ್ತೇನೆ ಎಂದಳು ಮಾಧವಿ. ವಿಷಯ ಏನು ಅನ್ನೋದು ಗೊತ್ತಾಗದೆ ಒದ್ದಾಡ್ತಾ ಇದ್ದೇನೆ. ಇನ್ನೆಷ್ಟು ಕಾಯಿಸುತ್ತೀಯ? ಬೇಗ ಹೇಳು ಎಂದ ಅನಿಲ್. ಅನಿಲ್, ನಮ್ಮ ದೀಪು ನಮ್ಮ ಮಗನಲ್ಲ. ಏನ್ ಮಾತಾಡ್ತಾ ಇದ್ಯಾ? ಅಂದ್ರೆ ಅವನು ಬೇರೆಯವರ ಮಗನ ಎಂದು ಮಧ್ಯದಲ್ಲಿ ಮಾತನಾಡಿದ ಅನಿಲ್. ಆಗಲ್ಲ ಅನಿಲ್, ಅವನ ಮನಸ್ಸಿನ ಭಾವನೆಗಳು ಗಂಡಿನ ದೇಹದಲ್ಲಿ ಒಪ್ಪುತ್ತಿಲ್ಲ. ಅವನು ಹೆಣ್ಣಿನಂತೆ ಇರಲು ಬಯಸುತ್ತಿದ್ದಾನೆ. ಅವನು ಟ್ರಾನ್ಸ್ಜೆಂಡರ್ ಎಂದು ಬಿಕ್ಕಿದಳು ಮಾಧವಿ. ಏನು ಏನು ಮಾತಾಡ್ತಾ ಇದ್ಯಾ ನೀನು? ಇದನ್ನೆಲ್ಲ ನಿನಗೆ ಅವನೇ ಹೇಳಿದ್ದಾನ? ಎಲ್ಲಿದ್ದಾನೆ ಅವನು ಎನ್ನುತ್ತಾ ದೀಪಕ್ನ ರೂಮ್ ಕಡೆ ಆವೇಶದಿಂದ ಹೊರಟ ಅನಿಲ್. ಅನಿಲ್ನನ್ನ ಹಿಂಬಾಲಿಸಿ ಮಾಧವಿ ಕೂಡ ದೀಪಕ್ನ ರೂಮ್ ಕಡೆ ತೆರಳಿದಳು. ಮುಚ್ಚಿಕೊಂಡಿದ್ದ ರೂಮಿನ ಬಾಗಿಲನ್ನ ಜೋರಾಗಿ ಬಡಿಯುತ್ತಿದ್ದ ಅನಿಲ್, ಬಾರೋ ಹೊರಗೆ, ನಿನಗೆ ಮನೆಯಲ್ಲಿ ಊಟ ಹಾಕಿದ್ದು ಜಾಸ್ತಿ ಆಗಿದೆ. ಹಾಗಾಗಿ ಮನಸ್ಸಿಗೆ ಬಂದಂತೆ ಮಾತಾಡ್ತೀಯ. ನೀನು ಏನು ಮಾತಾಡ್ತಿದ್ಯಾ ಅನ್ನೋದರ ಬಗ್ಗೆ ಗಮನ ಇದೆಯಾ? ಆ ವಿಷಯ ಅದೆಷ್ಟು ಗಂಭೀರ ಅಂತ ಗೊತ್ತಾ? ತೆಗಿ ಬಾಗ್ಲು ಎಂದು ಜೋರಾಗಿ ಕೂಗಿಕೊಂಡ. ತಂದೆಯ ಮಾತಿನ ಆವೇಶವನ್ನ ಕೇಳಿದ ದೀಪಕ್ಗೆ ಅವರಿಗೆ ವಿಷಯ ತಿಳಿದಿದೆ ಎಂದು ತಿಳಿಯಿತು. ನಿಧಾನವಾಗಿ ಬಾಗಿಲು ತೆಗೆದು ನಿಂತ ದೀಪಕ್. ಏನು ಏನೆಂದೆ ನೀನು ಅಮ್ಮನ ಹತ್ತಿರ? ನಿನಗೆ ಗಂಡಾಗಿರ್ಲಿಕ್ಕೆ ಇಷ್ಟ ಇಲ್ವಾ? ಸುಮ್ನೆ ಹಾಕಿದ್ದು ತಿನ್ಕೊಂಡು ಬಿದ್ದಿರು. ಈಗಿನಿಂದಲೇ ಆ ವಿಷಯವನ್ನೆಲ್ಲ ಮರೆತು ಬಿಡು. ಗಂಡಿನಂತೆ ತಲೆ ಎತ್ತಿ ಜೀವನ ನಡೆಸುವುದನ್ನ ಕಲಿ. ಅರ್ಥ ಆಯ್ತಾ ಎಂದ ಅನಿಲ್. ಆಗಲ್ಲಪ್ಪ, ಸಾಧ್ಯವಿಲ್ಲ. ನಾನು ಕೆಲವು ವರ್ಷಗಳಿಂದ ಹಾಗೆ ಬದುಕಾಗಿದೆ. ಇನ್ನೂ ಸಾಧ್ಯವಿಲ್ಲ ಎಂದು ದೃಢವಾಗಿ ಹೇಳಿದ ದೀಪಕ್. ಅಪ್ಪನಿಗೆ ಎದುರುವಾದ ಮಾಡ್ತೀಯಾ ನಿನ್ನನ್ನ ಎನ್ನುತ್ತ ತನ್ನ ಬೆಲ್ಟನ್ನ ತೆಗೆದು ದೀಪಕ್ಗೆ ಒಡೆಯತೊಡಗಿದ ಅನಿಲ್. ಅಯ್ಯೋ ಅನಿಲ್, ದಯವಿಟ್ಟು ನಿಲ್ಲಿಸಿ. ಇದೇ ಕಾರಣದಿಂದ ನಾನು ನಿಮಗೆ ಹೇಳಲು ಭಯಪಟ್ಟೆ. ದಯವಿಟ್ಟು ನಿಲ್ಲಿಸಿ ಎಂದಳು ಮಾಧವಿ. ಮುಚ್ಚು ಬಾಯಿ, ನಿನ್ನ ಅಪ್ರೀತಿಯಿಂದಲೇ ಹೀಗೆ ಆಗಿದ್ದು. ಮಗಳು ಬೇಕು ಅನ್ನೋ ಆಸೆಯಲ್ಲಿ ಅವನನ್ನ ಮಗಳ ರೀತಿಯೇ ಬೆಳೆಸಿದೆ. ಅವನು ಹೇಳಿದ್ದನ್ನೆಲ್ಲ ಕೇಳಿದೆ. ಈಗ್ಲೂ ಕೇಳು ಅವನ ಮಾತನ್ನ. ಇಂಥ ಮಕ್ಕಳು ಹುಟ್ಟಿದ್ರೆ ಸಮಾಜದಲ್ಲಿ ತಲೆ ಎತ್ತಿ ಬಾಡುವುದಾದ್ರೂ ಹೇಗೆ ಎಂದ ಅನಿಲ್ ಒಡೆಯುವುದನ್ನ ಮುಂದುವರಿಸಿದ. ಅನಿಲ್ನ ಏಟುಗಳು ಜೋರಾಗಿ ಬೀಳುತ್ತಿದ್ದರೂ ಯಾವ ಪ್ರತಿಕ್ರಿಯೆಯೂ ನೀಡದೆ ತಲೆ ತಗ್ಗಿಸಿ ಸುಮ್ಮನೆ ನಿಂತಿದ್ದ ದೀಪಕ್ನನ್ನು ನೋಡಿ ಮಾಧವಿಗೆ ಸಂಕಟವಾಯಿತು. ದೀಪು, ನೀನಾದ್ರೂ ಅಪ್ಪ ಹೇಳಿದ ಹಾಗೆ ಕೇಳಬಾರದೆ? ಯಾಕೋ ಇಷ್ಟೊಂದು ಸತಾಯಿಸುತ್ತೀಯಾ? ಒಪ್ಕೊಳ್ಳು ಎಂದು ಮಗನನ್ನ ಬೇಡಿದಳು ಮಾಧವಿ. ಇಲ್ಲಮ್ಮ, ಅದು ಸಾಧ್ಯವಿಲ್ಲ ಎಂದು ಶಾಂತವಾಗಿ ನುಡಿದ ದೀಪಕ್. ಇಬ್ಬರಲ್ಲಿ ಒಬ್ಬರು ಬಗ್ಗದಿದ್ದರೆ ಈ ಸಮಸ್ಯೆಗೆ ಪರಿಹಾರವೇನು ಎಂದು ಚಿಂತಿತಳಾದಳು ಮಾಧವಿ. ದೀಪಕ್ಗೆ ಒಡೆದು ಅನಿಲ್ನ ಕೈಗಳು ನೋವು ತಿಂದವೇ ಹೊರತು ದೀಪಕ್ನಿಂದ ಯಾವ ವಿರುದ್ಧವಾಗಲಿ ಪ್ರತಿಕ್ರಿಯೆಯಾಗಲಿ ಬರಲಿಲ್ಲ. ತನಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಎಂಬುದನ್ನು ಸಾಬೀತುಪಡಿಸುವಂತೆ ಕಲ್ಲಿನಂತೆ ಕಠೋರವಾಗಿ ನಿಂತಿದ್ದ ದೀಪಕ್. ಒಡೆದು ಬೇಸತ್ತ ಅನಿಲ್ ಏನಾದರೂ ಮಾಡಿಕೋ ಎನ್ನುತ್ತಾ ದೀಪಕ್ನ ಕೋಣೆಯಿಂದ ಹೊರಗೆ ಹೊರಟ. ಮನಸ್ಸಿಗೆ ಆದ ಆಘಾತದಿಂದ ಕೋಪ ಉದ್ವೇಗಕ್ಕೊಳಗಾಗಿರುವ ಪತಿಯ ಮನಕ್ಕೆ
ಮೊದಲು ಸಮಾಧಾನ ಹೇಳಬೇಕೋ ಅಥವಾ ದೈಹಿಕ ನೋವಿನಿಂದ ನರಳುತ್ತಿರುವ ಮಗನ ಗಾಯಗಳಿಗೆ ಮುಲಾಮು ಹಾಕಬೇಕು ಎಂದು ಮಾಧವಿಗೆ ತಿಳಿಯದಾಯಿತು. ದೀಪಕ್ ಸುಮ್ಮನೆ ತನ್ನ ಮಂಚದ ಮೇಲೆ ಕುಳಿತಿದ್ದ. ಮಾಧವಿಗೆ ಏನು ಮಾತನಾಡಬೇಕೆಂದು ತೋಚಲಿಲ್ಲ. ಮೈತುಂಬ ಬಿದ್ದಿದ್ದ ಬಾಸುಂಡೆಗಳ ಮೇಲೆ ನಿಧಾನವಾಗಿ ಮುಲಾಮನ್ನ ಸವರಿದಳು. ಮಗನ ತಲೆಯ ಮೇಲೆ ಕೈಯಾಡಿಸಿ ಕಣ್ಣಿನಲ್ಲೇ ಸಮಾಧಾನ ಹೇಳಿದಳು. ಹೊರಗೆ ಕುಳಿತಿದ್ದ ಅನಿಲ್ನ ಬಳಿ ಬಂದು, ಅನಿಲ್, ನಿಮ್ಮ ಆ ಮನಸ್ಥಿತಿ ನನಗೆ ತಿಳಿಯುತ್ತದೆ. ಆದರೆ ಇದು ಶಾಂತವಾಗಿ ಯೋಚಿಸಿ ನಿರ್ಧಾರ ಮಾಡಬೇಕಾದ ಸಮಯ. ನೀವು ನನ್ನ ಮಾತು ಪೂರ್ತಿ ಕೇಳುವ ಮೊದಲೇ ಪ್ರತಿಕ್ರಿಯಿಸಿದಿರಿ. ನಾನು ದೀಪುವಿನ ಜೊತೆ ಹೋಗಿ ವೈದ್ಯರನ್ನ ಭೇಟಿಯಾಗಿ ಬಂದೆ. ಅವರು ನನಗೆ ಎಲ್ಲವನ್ನ ವಿವರಿಸಿದ್ದಾರೆ. ನಮ್ಮ ದೀಪು ಇನ್ನೆಂದಿಗೂ ನಮ್ಮ ಮಗ ಆಗಲಾರ. ಅವನನ್ನ ನಾವು ಇರುವಂತೆಯೇ ಒಪ್ಪಿಕೊಳ್ಳಬೇಕು ಎಂದು ಮಾಧವಿ ತನ್ನ ಮಾತು ಮುಗಿಸುವ ಮೊದಲೇ, ಸಾಕು, ಸುಮ್ನಿರು. ಇದೆಲ್ಲ ಮಾತಿನಲ್ಲಿ ಹೇಳಿದಷ್ಟು ಸುಲಭವಲ್ಲ. ನಾನು ಬದುಕೋದು 4 ಜನರ ಮಧ್ಯೆ. ಎಲ್ಲರೂ ನಮ್ಮನ್ನು ನೋಡಿ ನಗುತ್ತಾರಷ್ಟೇ. ಎಂತಹ ಅವಮಾನ ಗೊತ್ತಾ ಎಂದ ಅನಿಲ್. ಹಾಗಾದರೆ ನೀವು ಹೇಳುತ್ತಿರುವುದರ ಅರ್ಥ ಏನು ಎಂದಳು ಮಾಧವಿ. ಇದನ್ನೆಲ್ಲ ನೋಡಿಕೊಂಡು ನಾನು ಅವನೊಂದಿಗೆ ಇರಲಾರೆ. ಅವನು ಮನೆ ಬಿಟ್ಟು ಹೋಗಲಿ. ನಮಗೆ ಮಕ್ಕಳೇ ಇಲ್ಲ ಅನ್ಕೊಳ್ಳಿದ್ದೀನಿ. ಇಲ್ಲಿ ಮುಂದುವರಿಯಬೇಕು ಅಂತ ಇದ್ರೆ ನಾನು ಹೇಳಿದ ಹಾಗೆ ಕೇಳಬೇಕು ಎಂದು ದೃಢವಾಗಿ ಹೇಳಿದ ಅನಿಲ್. ಅಪ್ಪ ಹಾಗೂ ಮಗ ಇವರಿಬ್ಬರ ನಡುವೆ ತಾನು ಏನು ಮಾಡಬೇಕು ಎಂಬುದೇ ಮಾಧವಿಗೆ ಒಳೆಯಲಿಲ್ಲ. ಇಬ್ಬರಿಗೂ ತಮ್ಮ ಮನದಂತೆ ಆಗಬೇಕು. ನನಗಾವ ಹಠವೂ ಇಲ್ಲ. ನನಗೆ ಬೇಕಾಗಿರುವುದು ಮೊದಲಿನಂತೆ ನಗುನಗುತ್ತಿರುವ ನನ್ನ ಸಂಸಾರ. ನಾನೀಗ ಏನು ಮಾಡಲಿ ಎಂದು ಮನದಲ್ಲಿಯೇ ಯೋಚಿಸಿದಳು ಮಾಧವಿ. ಮತ್ತೆ ನೆನಪಾದವಳು ಗೆಳತಿ ಸಾರಿಕಾ. ನಾಳೆಯೇ ಭೇಟಿಯಾಗುವುದಾಗಿ ಸಾರಿಕಗೆ ಸಂದೇಶ ಕಳುಹಿಸಿದಳು ಮಾಧವಿ. ಆಯ್ ಮಧು, ಹೇಗಿದ್ದೀಯಾ ಎಂದು ಗೆಳತಿಯನ್ನ ಸ್ವಾಗತಿಸಿದಳು ಸಾರಿಕಾ. ಬದುಕಿದ್ದೀನಿ ಅಷ್ಟೇ ಎಂದಳು ಮಾಧವಿ. ಏನಾಯ್ತು ಹೇಳು ಎಂದಳು ಸಾರಿಕಾ. ದೀಪು ಜೊತೆಗೆ ವೈದ್ಯರನ್ನ ಭೇಟಿಯಾಗಿ ಬಂದೆ. ಇನ್ನಾವ ಆಸೆಯೂ ಉಳಿದಿಲ್ಲ. ನನ್ನ ಮನದಲ್ಲಿದ್ದ ಅನುಮಾನ ನಿಜವಾಗಿದೆ. ಸಾರಿಕಾ ನನ್ನ ಮಗ ಎನ್ನುತ್ತಾ ಮಾತನ್ನು ಮುಂದುವರಿಸಲಾಗದೆ ಸಾರಿಕಳನ್ನ ತಬ್ಬಿ ಅತ್ತಳು ಮಾಧವಿ. ಮಧು, ಸಮಾಧಾನ ಮಾಡಿಕೊ. ನಿನ್ನ ಮನಸ್ಸು ನನಗೆ ಅರ್ಥವಾಗುತ್ತದೆ. ಕೆಲವು ವಿಷಯಗಳ ಮೇಲೆ ನಮ್ಮ ಹಿಡಿತ ಇರುವುದಿಲ್ಲ. ಈಗ ನೀನು ಆದಷ್ಟು ಬೇಗ ಈ ವಿಷಯವನ್ನ ಒಪ್ಪಿಕೊಳ್ಳಲು ತಯಾರಾಗು. ಮತ್ತೆ ಮತ್ತೆ ಅದೇ ವಿಚಾರವನ್ನ ಯೋಚಿಸಿ ಬೇಜಾರಾಗಬೇಡ. ಅನಿಲ್ಗೆ ವಿಷಯ ತಿಳಿಸಿದೆಯಾ? ಅವರು ಏನಂದರು ಎಂದಳು ಸಾರಿಕಾ. ಏನನ್ನುತ್ತಾರೆ? ದೀಪುವಿಗೆ ಚೆನ್ನಾಗಿ ಉಳಿದು ಗಂಡಿನ ಹಾಗೆ ಇರು, ಇಲ್ಲ ಹುಚ್ಚಾಟ ಬೇಡ ಎಂದರು. ಇವನು ಕೂಡ ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ. ಮುಂದೇನು ಸಾರಿಕಾ? ನನ್ನ ಮಗನ ಭವಿಷ್ಯವೇನು? ಅವನು ಬೇರೆ ಮಂಗಳಮುಖಿಯರಂತೆ ಭಿಕ್ಷೆ ಬೇಡುತ್ತಾ, ಚಪ್ಪಾಳೆ ತಟ್ಟುತ್ತಾ, ಮಾಡಬಾರದ ಕೆಲಸಗಳನ್ನ ಮಾಡುತ್ತಾ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಬೇಕೆ? ನನಗೆ ಈ ಜೀವನವೇ ಬೇಡ. ಇದನ್ನೆಲ್ಲ ನಾನು ನೋಡಲಾರೆ. ಇದೆಂತ ಕೆಟ್ಟ ಪರಿಸ್ಥಿತಿಗೆ ನನ್ನನ್ನು ತಳ್ಳಿದ ಆ ದೇವರು. ಸಾರಿಕಾ, ನಾನೇನು ಮಾಡಲಿ? ನೀನೇ ಹೇಳು ಎಂದು ಗೆಳತಿಗೆ ಕೇಳಿದಳು ಮಾಧವಿ. ಮಧು, ಬಾಯಿ ಮುಚ್ಚು. ಏನು ಜೀವನ ಬೇಡ ಅಂತ ಮಾತಾಡ್ತಾ ಇದ್ದೀಯಲ್ಲ? ನೀನು ಯಾವ ಕಾಲದಲ್ಲಿ ಇದ್ದೀಯಾ? ಒಮ್ಮೆ ಕಣ್ಬಿಟ್ಟು ಜಗತ್ತನ್ನ ಸರಿಯಾಗಿ ನೋಡು. ಮಂಗಳಮುಖಿಯರು ಚಪ್ಪಾಳೆ ತಟ್ಟುತ್ತಾ ಭಿಕ್ಷೆ ಬೇಡುತ್ತಾ ತಿರುಗುವುದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ಈ ಸಮಾಜ ಅವರನ್ನ ಒಪ್ಪಿಕೊಳ್ಳದಿರುವುದು, ಜೊತೆಗೆ ಅವರ ಮನೆಯವರು ಅವರಿಗೆ ಬೆಂಬಲ ನೀಡದಿರುವುದು. ಬೇರೆ ದಾರಿ ಇಲ್ಲದೆ ಅವರು ಈ ಕಾರ್ಯಕ್ಕೆ ಇಳಿಯುತ್ತಾರೆ. ಈಗ ನಿನ್ನ ಮಗ ಯಾವ ದಾರಿಯಲ್ಲಿ ಹೋಗಬೇಕು ಎಂಬ ನಿರ್ಧಾರ ನಿಮ್ಮ ಕೈಯಲ್ಲಿದೆ. ನೀವು ಅವನಿಗೆ ಬೆಂಬಲವಾಗಿ ನಿಂತರೆ ಒಳ್ಳೆಯ ಭವಿಷ್ಯ ರೂಪಿಸಬಹುದು. ನೋಡು, ಈಗ ತಾನೇ ನಾನು ಓದುತ್ತಿರುವ ಲೇಖನ. ಇವಳು ಕೃತಿಕಾ ಯಾಶಿನಿ, ಭಾರತದ ಮೊದಲ ಮಂಗಳಮುಖಿ ಪೊಲೀಸ್ ಎಂದು ಲೇಖನವಿದ್ದ ಪುಸ್ತಕವನ್ನ ಮಾಧವಿಗೆ ನೀಡಿದಳು ಸಾರಿಕಾ. ಕೃತಿಕಾ ಯಾಶಿನಿ ಮೂಲ ಹೆಸರು ಪ್ರದೀಪ್ ಕುಮಾರ್. ಭಾರತದ ಮೊದಲ ತೃತೀಯ ಲಿಂಗಿ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಕಗೊಂಡಿದ್ದಾರೆ. ಇವರು ನಡೆದು ಬಂದ ಹಾದಿ ಸುಲಭವೇಳಲ್ಲ. ಇವರ ವಿಚಿತ್ರ ನಡವಳಿಕೆಗಳನ್ನು ನೋಡಿ ಮನೆಯವರು ಜ್ಯೋತಿಷಿಗಳ, ವೈದ್ಯರ, ದೇವಾಲಯಗಳ ಮೊರೆ ಹೊಕ್ಕರು. ಯಾವುದೇ ಫಲ ನೀಡಲಿಲ್ಲ. ಮನೆಯಲ್ಲಿ ಇವರ ಪರಿಸ್ಥಿತಿಯನ್ನು ಯಾರೂ ಅರ್ಥ ಮಾಡಿಕೊಳ್ಳದಿರಲು 9ನೇ ತರಗತಿಯಲ್ಲಿರುವಾಗಲೇ ಮನೆ ಬಿಟ್ಟು ಹೊರಬಂದರು. ನಂತರ ಹಾಸ್ಟೆಲ್ ಒಂದರಲ್ಲಿ ವಾರ್ಡನ್ ಆಗಿ ಸೇರಿಕೊಂಡು ಕಷ್ಟಪಟ್ಟು ತಮ್ಮ ವಿದ್ಯಾಭ್ಯಾಸ ಮುಗಿಸಿದರು. ನಂತರ ತಮಿಳುನಾಡಿನ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದರು. ತೃತೀಯ ಲಿಂಗಿ ಎಂಬ ಕಾರಣಕ್ಕಾಗಿ ಇವರ ಅರ್ಜಿ ತಿರಸ್ಕಾರಗೊಂಡಿತು. ನಂತರ ಮದ್ರಾಸ್ ಹೈಕೋರ್ಟ್ನಲ್ಲಿ ಹೋರಾಟ ನಡೆಸಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯನ್ನ ಪಡೆದುಕೊಂಡಿದ್ದು ಅಲ್ಲದೆ ಅರ್ಜಿಗಳಲ್ಲಿ ಗಂಡು, ಹೆಣ್ಣು, ತೃತೀಯ ಲಿಂಗಿ ಎಂಬ ಆಯ್ಕೆಯನ್ನ ಕೊಡಬೇಕು ಎಂಬ ಆದೇಶವನ್ನ ಕೋರ್ಟ್ ಸರ್ಕಾರಕ್ಕೆ ನೀಡಿತು. ಕೃತಿಕಾ ಯಾಶಿಯ ಬದುಕು ತೃತೀಯ ಲಿಂಗಿಗಳ ಸಮಾಜಕ್ಕೊಂದು ಭರವಸೆಯ ದಾರಿಯನ್ನ ತೋರಿಸಿದಂತಾಗಿದೆ. ಇನ್ನು ಅನೇಕ ಪ್ರತಿಭೆಗಳು ಈ ಸಮಾಜದಿಂದ ಹೊರಬರಲಿ ಎಂಬುದೇ ನಮ್ಮೆಲ್ಲರ ಆಶಯ ಎಂಬ ಲೇಖನವನ್ನ ಓದಿದ ಮಾಧವಿಯ ಕಣ್ಣು ಭರವಸೆಯಿಂದ ಕಂಗೊಳಿಸಿತು.
ಧನ್ಯವಾದಗಳು ಸಾರಿಕಾ. ಸುತ್ತಲೂ ಕತ್ತಲೆ ಆವರಿಸಿದೆ ಎಂದುಕೊಳ್ಳುತ್ತಿರುವಾಗ ಭರವಸೆಯ ಸಣ್ಣ ಬೆಳಕೊಂದನ್ನ ಕಂಡಂತಾಗಿದೆ ಎಂದಳು ಮಾಧವಿ. ಒಟ್ಟಿಗೆ ಎಲ್ಲಾ ಬಾಗಿಲುಗಳು ಮುಚ್ಚಿ ಕತ್ತಲೆಯೆಂದು ಎಂದಿಗೂ ಆಗುವುದಿಲ್ಲ. ಎಲ್ಲಾದರೂ ಒಂದು ಸಣ್ಣ ಬೆಳಕಿನ ಕಿರಣ ಇದ್ದೇ ಇರುತ್ತದೆ. ಅದನ್ನು ನಾವು ಹುಡುಕಬೇಕಷ್ಟೇ. ನಾವು ಮುಚ್ಚಿದ ಕಿಟಕಿಯ ಬೆಳಕಿಗಾಗಿ ದುಃಖಿಸುತ್ತಿರುತ್ತೇವೆ. ನಮ್ಮ ಬೆನ್ನ ಹಿಂದೆ ಪುಟ್ಟ ರಂಧ್ರದ ಮೂಲಕ ಬರುವ ಬೆಳಕು ನಮಗೆ ಕಾಣುವುದೇ ಇಲ್ಲ. ನೀನು ದುಃಖಿಸಬೇಡ. ಯಾವಾಗ ಯಾವ ಸಹಾಯ ಬೇಕಾದರೂ ಈ ಗೆಳತಿ ನಿನ್ನ ಜೊತೆ ಇದ್ದಾಳೆ ಎಂಬುದನ್ನ ಮರೆಯಬೇಡ ಎಂದಳು ಸಾರಿಕಾ. ಸಾರಿಕಳೊಡನೆ ಮಾತನಾಡಿದ ನಂತರ ಮಾಧವಿಗೆ ಸ್ವಲ್ಪ ನೆಮ್ಮದಿ ಎನಿಸಿತು. ಮನೆ ತಲುಪಿದವಳೆ ತನ್ನ ಲ್ಯಾಪ್ಟಾಪ್ ತೆಗೆದು ಅನೇಕ ವಿಷಯಗಳ ಮಾಹಿತಿಯನ್ನ ಕಲೆ ಹಾಕಿದಳು. ಜಿಯಾ ದಾಸ್, ಸತ್ಯಶ್ರೀ ಶರ್ಮಿಳಾ, ನಿತಾಶಾ ಬಿಸ್ವಾಸ್, ಲಕ್ಷ್ಮಿ ತ್ರಿಪಾಠಿ, ಪದ್ಮಿನಿ ಪ್ರಕಾಶ್ ಮುಂತಾದ ಅನೇಕ ಹೆಸರುಗಳು ಕಾಣಿಸಿದವು. ಮಂಗಳಮುಖಿಯರಾದ ಇವರೆಲ್ಲ ಅನೇಕ ಸವಾಲುಗಳನ್ನ ಎದುರಿಸಿ ವಕೀಲರಾಗಿ, ಟಿವಿ ವಾಹಿನಿ ನಿರೂಪಕಿಯರಾಗಿ, ನ್ಯಾಯಾಧೀಶರಾಗಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಇತರರಂತೆ ಸಾಧನೆ ಮಾಡಿದ್ದಾರೆ. ಹಾಗಾದರೆ ನನ್ನ ಮಗನ ಈ ಸಮಸ್ಯೆಯಿಂದ ಅವನ ಸಾಧನೆಯ ಹಾದಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂಬ ಭರವಸೆ ಮಾಧವಿಗೆ ಮೂಡಿತು. ಅವನು ಈಗ ಮಾನಸಿಕವಾಗಿ ಬಹಳ ಕುಸಿದಿದ್ದಾನೆ. ಭರವಸೆಯ ಪುಟ್ಟ ಅನತೆ ಅವನಲ್ಲಿ ಉರಿಯುವಂತೆ ಮಾಡಬೇಕು. ಅವನ ಕನಸು ಏನಿದೆಯೋ ಅದನ್ನು ಅವನು ಸಾಧಿಸಬೇಕು. ನಾನು ಈ ಸಮಾಜವನ್ನು ಎದುರಿಸುತ್ತೇನೆ ಎಂದು ನಿರ್ಧರಿಸಿದಳು ಮಾಧವಿ. ದೀಪು ಎಲ್ಲಿದ್ಯಾ? ಇಲ್ಲಿ ನೋಡು, ನಾನು ಏನೆಲ್ಲ ಮಾಹಿತಿಯನ್ನ ಕಳೆ ಹಾಕಿದ್ದೇನೆ. ನೀನು ಕೂಡ ನಿನ್ನ ಜೀವನದಲ್ಲಿ ಅಂದುಕೊಂಡಿದ್ದನ್ನ ಸಾಧಿಸಬಹುದು. ನನ್ನ ಈ ಸಮಸ್ಯೆ ನಿನ್ನ ಸಾಧನೆಯ ದಾರಿಗೆ ಅಡ್ಡಿ ಆಗಲಾರದು ಎಂದು ಸಂತೋಷದಿಂದ ನುಡಿದಳು ಮಾಧವಿ. ಮಾಧವಿ ನೀಡಿದ ಮಾಹಿತಿಯನ್ನೆಲ್ಲ ಕೇಳಿದ ದೀಪಕ್, ಖಂಡಿತ ಅಮ್ಮ, ಆದರೆ ನನ್ನ ಹಾದಿ ಎಲ್ಲರಂತೆ ಬಹಳ ಸುಲಭವಾಗಿರುವುದಿಲ್ಲ. ನನಗೆ ಅನೇಕ ಸವಾಲುಗಳು ಎದುರಾಗುತ್ತದೆ. ನನ್ನದು ಮುಳ್ಳಿನ ಹಾದಿ ಎಂದ ದೀಪಕ್. ಒಮ್ಮೆ ಗುರಿ ನಿರ್ಧರಿಸಿದ ಮೇಲೆ ಅದು ಮುಳ್ಳಿನ ಹಾದಿಯೋ ಕಲ್ಲಿನ ಹಾದಿಯೋ ಹೇಗೆ ಇದ್ದರೂ ನಡೆಯಲೇಬೇಕು. ಮುಳ್ಳಿನ ಹಾದಿ ದಾಟಲು ತಕ್ಕದಾದ ತಯಾರಿ ಮಾಡಿಕೊಳ್ಳಬೇಕು ದೀಪು. ನಿನ್ನ ಜೊತೆ ನಾನಿರುತ್ತೇನೆ, ಭಯ ಪಡಬೇಡ, ಕಷ್ಟಪಡಲು ತಯಾರಾಗು ಎಂದಳು ಮಾಧವಿ. ಅಮ್ಮ, ಈ ಕಷ್ಟದ ಹಾದಿ ನನಗೊಬ್ಬನಿಗೆ ಇರಲಿ. ನೀನು ನನ್ನೊಡನೆ ಬಂದು ಕಷ್ಟಕ್ಕೆ ಸಿಲುಕಿಕೊಳ್ಳಬೇಡ. ಇದು ನನ್ನ ಅನೆಯ ಬರ, ನಾನೇ ಅನುಭವಿಸುತ್ತೇನೆ ಎಂದ ದೀಪಕ್. ದೀಪು, ನಿನ್ನೆಲ್ಲೋ ಕಷ್ಟಪಡುತ್ತಿದ್ದರೆ ನಾನು ಹೇಗೆ ಇಲ್ಲಿ ಸುಖವಾಗಿರಲಿ? ನಾನು ನಿನ್ನ ಅಮ್ಮ ಕಣೋ, ನನಗೆ ನಿನ್ನ ಅವಶ್ಯಕತೆ ಉಂಟು. ಇಬ್ಬರು ಸೇರಿ ಈ ಮುಳ್ಳಿನ ದಾರಿಯನ್ನು ಕ್ರಮಿಸೋಣ ಎನ್ನುತ್ತೀಯ ಎಂದಳು ಮಾಧವಿ. ಆದರೆ ಅಪ್ಪ, ಅವರು ಇದಕ್ಕೆ ಒಪ್ಪುತ್ತಾರಾ ಅಮ್ಮ ಎಂದ ದೀಪಕ್. ನಾನು ಅವರೊಂದಿಗೆ ಮಾತನಾಡುತ್ತೇನೆ. ನೀನು ನಿನ್ನ ಸಾಧನೆಯತ್ತ ಗಮನ ಕೊಡು ಅಷ್ಟೇ. ಬೇರೆ ಯಾವ ಯೋಚನೆಯೂ ನಿನ್ನನ್ನು ಸುಳಿಯದಿರಲಿ ಎಂದಳು ಮಾಧವಿ. ಮಾಧವಿ ಹಾಗೂ ದೀಪಕ್ನ ಸಂಭಾಷಣೆ ನಡೆಯುತ್ತಿದ್ದಾಗಲೇ ಅನಿಲ್ನ ಆಗಮನವಾಯಿತು. ಅನಿಲ್ನನ್ನು ನೋಡಿ ಗಾಬರಿಯಾದ ದೀಪಕ್. ಯಾವಾಗ ಹೊರಡುತ್ತಾನಂತೆ ನಿನ್ನ ಮಗ ಎಂದ ಅನಿಲ್. ಅನಿಲ್ನನ್ನ ಮಾತನ್ನ ಕೇಳಿ ಅವನನ್ನ ಎತ್ತವರಾದ ನಾವೇ ಕೈ ಬಿಟ್ಟರೆ ಅವನು ಎಲ್ಲಿ ಹೋಗಬೇಕು, ಏನು ಮಾಡಬೇಕು? ಅವನನ್ನ ಅವನ ಇಷ್ಟದಂತೆ ಬಿಟ್ಟು ಬಿಡೋಣ ಎಂದಳು ಮಾಧವಿ. ನೋಡು, ಅದೇ ಮಾತನ್ನು ಮತ್ತೆ ಮತ್ತೆ ಆಡಲು ನನಗೆ ಇಷ್ಟವಿಲ್ಲ. ಸಮಾಜದಲ್ಲಿ ಮರ್ಯಾದೆ ತೆಗೆಯುವಂತಹ ಇವನು ನನಗೆ ಬೇಡ. ನನ್ನ ನಿಯಮಗಳ ಪ್ರಕಾರ ಈ ಮನೆಯಲ್ಲಿ ಇರುವುದಾದರೆ ಇರಲಿ ಎಂದ ಅನಿಲ್. ಅನಿಲ್, ಇದರಲ್ಲಿ ಅವನ ತಪ್ಪೇನಿಲ್ಲ. ಅವನೇನು ಬೇಕು ಎಂದು ಈ ರೀತಿ ನಟಿಸುತ್ತಿಲ್ಲ. ಅವನಿಗೆ ಗಂಡಿನಂತೆ ಇರಲು ಹೇಳಿದರೆ ಅದೊಂದು ದೊಡ್ಡ ಶಿಕ್ಷೆ. ಅವನ ಭಾವನೆಗಳು ನಿಮಗೆ ತಿಳಿಯಲಾರವು ಅನಿಲ್. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಮಾತನಾಡುವವರು 4 ದಿನ ಮಾತನಾಡುತ್ತಾರೆ. ಸಮಾಜಕ್ಕೆ ಹೆದರಿ ನಮ್ಮ ಕರುಳ ಕುಡಿಯನ್ನೇ ದೂರ ಮಾಡಲಾಗುವುದೇ? ಅವನ ತಪ್ಪು ಇದ್ದಿದ್ದರೆ ನಾನು ನಿಮ್ಮ ಮಾತನ್ನೇ ಅನುಮೋದಿಸುತ್ತಿದ್ದೆ. ಆದರೆ ಇಲ್ಲಿ ಅವನ ತಪ್ಪೇ ಇಲ್ಲದೆ ಅವನಿಗೆ ಶಿಕ್ಷೆ ಯಾಕೆ ನೀಡಬೇಕು? ತಂದೆ ತಾಯಿಗೆ ಆಸರೆ ಇಲ್ಲದೆ, ಆರ್ಥಿಕ ಬೆಂಬಲವಿಲ್ಲದೆ ಇರುವ ಮಂಗಳಮುಖಿಯರ ಅವಸ್ಥೆ ಏನಾಗುತ್ತದೆ ಎಂಬುದು ನಿಮಗೂ ಗೊತ್ತಿರಬಹುದು. ದಯವಿಟ್ಟು ನಿಮ್ಮ ನಿರ್ಧಾರವನ್ನ ಬದಲಾಯಿಸಿ ಎಂದು ಬೇಡಿಕೊಂಡಳು ಮಾಧವಿ. ಸಾಧ್ಯವೇ ಇಲ್ಲ. ಅವನೇ ತನ್ನ ನಿರ್ಧಾರ ಬದಲಾಯಿಸಿ ಈ ಮನೆಯಲ್ಲಿರಲಿ. ನಿನಗೆ ಗಂಡನಿಗಿಂತ ಮಗ ಹೆಚ್ಚು ಎಂದಾದರೆ ನೀನು ಅವನ ಜೊತೆ ಹೋಗಲು ಅಡ್ಡಿಯಿಲ್ಲ ಎಂದು ಸಿಟ್ಟಿನಿಂದ ಹೇಳಿದ ಅನಿಲ್. ಅನಿಲ್, ಇಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಎಂಬ ಸ್ಪರ್ಧೆ ಇಲ್ಲ. ಆದರೆ ನೀವು ಅವನನ್ನ ಒಪ್ಪಿಕೊಳ್ಳುವುದಿಲ್ಲ ಎಂದಾದರೆ ನಾನು ಕೂಡ ಅವನೊಂದಿಗೆ ಮನೆ ಬಿಟ್ಟು ಹೋಗುತ್ತೇನೆ. ಈಗ ಅವನಿಗೆ ನನ್ನ ಅವಶ್ಯಕತೆ ಇದೆ ಎಂದು ದೃಢವಾಗಿ ನುಡಿದಳು ಮಾಧವಿ. ನಿನಗೆ ಅವನೇ ನನಗಿಂತ ಹೆಚ್ಚು ಎಂದಾಯ್ತಲ್ಲ, ಅದನ್ನು ಮಾತಿನಲ್ಲಿ ಹೇಳದೆ ಅವನ ಕಾರ್ಯಗಳಲ್ಲೇ ಸಮರ್ಥಿಸಿಕೊಳ್ಳುತ್ತಿದ್ಯಾ? ಇವನೊಬ್ಬನಿಂದ ನಮ್ಮ ಸುಂದರ ಸಂಸಾರ ಚೂರಾಯಿತು. ಹೊರಡಿ ಹೊರಡಿ, ಈಗಲೇ ಹೊರಡಿ. ನನ್ನ ಕಣ್ಣ ಮುಂದೆ ಇಬ್ಬರೂ ನಿಲ್ಲಬೇಡಿ ಎಂದು ಹೇಳಿದ ಅನಿಲ್. ಅನಿಲ್, ನಮಗೆ 1-2 ದಿನದ ಕಾಲಾವಕಾಶ ಕೊಡಿ, ಎಲ್ಲಾದರೊಂದು ವ್ಯವಸ್ಥೆ ಮಾಡಿಕೊಳ್ಳುತ್ತೇವೆ ಎಂದು ಕೇಳಿದಳು ಮಾಧವಿ. ಗಂಡನನ್ನು ಧಿಕ್ಕರಿಸಿ ಮಗನಿಗೆ ಬೆಂಬಲವಾಗಿ ನಿಲ್ಲುತ್ತೇನೆ ಎಂದು ಹೊರಟಿರುವೆಯಲ್ಲ, ಈಗಲೇ ಹೊರಡು. ಈ ಅಸಹ್ಯವನ್ನು ನನ್ನ ಕಣ್ಣಿಂದ ದೂರ ಕರೆದುಕೊಂಡು ಹೋಗು ಎಂದು ದೀಪಕ್ನನ್ನು ನೋಡುತ್ತಾ ನುಡಿದ ಅನಿಲ್. ಅಪ್ಪ ಎಂದು ಕರೆದ ದೀಪಕ್. ಹಾಗೆ ಕರಿಬೇಡ, ಇನ್ನು ನೀನು ನನ್ನ ಪಾಲಿಗೆ ಇಲ್ಲ, ಹೊರಡು ಇಲ್ಲಿಂದ ಎಂದ ಅನಿಲ್. ಅನಿಲ್ನ ಕೋಪದ ಅರಿವಿದ್ದ ಮಾಧವಿ
ಅವನು ಮುಂದೆ ಮತ್ತೇನು ಮಾತನಾಡದೆ ತನ್ನ ಹಾಗೂ ದೀಪಕ್ನ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಸಾರಿಕ ಮನೆಯ ದಾರಿ ಹಿಡಿದಳು. ತನ್ನ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಮಗನ ಜೊತೆಗೆ ಬಂದ ಗೆಳತಿಯನ್ನು ನೋಡಿ ಸಾರಿಕಗೆ ಪರಿಸ್ಥಿತಿಯ ಅರಿವಾಯಿತು. ಅವಳು ಮಾಧವಿಯನ್ನ ಏನೂ ಕೇಳಲಿಲ್ಲ. ಸಾರಿಕಾ, ನಾವು ಕೆಲವು ದಿನ ನಿನ್ನ ಮನೆಯಲ್ಲಿರುತ್ತೇವೆ ಎಂದಳು ಮಾಧವಿ. ಖಂಡಿತ ಮಧು, ಹೇಗೂ ಈ ಮನೆಯಲ್ಲಿ ನಾನೊಬ್ಬಳೇ ಇರುವುದು. ನೀನು ಹಾಗೂ ದೀಪಕ್ ನನ್ನ ಜೊತೆ ಇದ್ದರೆ ನನಗಂತೂ ಸಂತೋಷವೇ ಎಂದಳು ಸಾರಿಕಾ. ಬೇಡ ಸಾರಿಕಾ, ನನಗೆ ಹೊಸ ಬಾಡಿಗೆ ಮನೆ ಸಿಗೋವರೆಗೆ ಮಾತ್ರ ನಾವು ಇಲ್ಲಿರುತ್ತೇವೆ ಎಂದಳು ಮಾಧವಿ. ಮಾಧವಿಯ ಪಕ್ಕದಲ್ಲಿ ತಲೆ ತಗ್ಗಿಸಿ ಅಪರಾಧಿ ಪ್ರಜ್ಞೆಯಲ್ಲಿ ನಿಂತಿದ್ದ ದೀಪಕ್ನನ್ನು ನೋಡಿ ಸಾರಿಕಗೆ ಸಂಕಟವಾಯಿತು. ದೀಪಕ್, ನನಗೆ ಎಲ್ಲಾ ವಿಷಯವನ್ನ ಮಧು ಹೇಳಿದ್ದಾಳೆ. ನೀನಿರುವ ಪರಿಸ್ಥಿತಿಗೆ ನಿನ್ನ ತಪ್ಪು ಏನೂ ಇಲ್ಲ. ನೀನೀಗ ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೀಯ. ವಿದ್ಯಾಭ್ಯಾಸ ಮುಂದುವರಿಸಬೇಕೆಂಬ ಆಸೆ ಕೂಡ ನಿನಗಿದೆ. ಹೌದು, ನೀನು ಮುಂದೆ ಏನಾಗ್ಬೇಕು ಅಂದುಕೊಂಡಿದ್ದೀಯೇ ಎಂದಳು ಸಾರಿಕಾ. ಅದು ನನಗೆ ಪೈಲಟ್ ಆಗಬೇಕು ಅನ್ನೋ ಆಸೆ ಇದೆ. ಜೊತೆಗೆ ಅವಕಾಶ ಸಿಕ್ಕರೆ ದೇಶದ ವಾಯುಪಡೆಯಲ್ಲಿ ಸೇವೆ ಸಲ್ಲಿಸಬೇಕು ಎಂಬ ಕನಸು ಎಂದು ತಗ್ಗಿದ ದನಿಯಲ್ಲಿ ಹೇಳಿದ ದೀಪಕ್. ವಾವ್, ಅದೆಷ್ಟು ಚಂದದ ಕನಸು ನಿನ್ನದು. ನಿನ್ನ ಕನಸು ಖಂಡಿತ ನನಸಾಗುತ್ತದೆ. ಕಷ್ಟದ ಹಾದಿಯಲ್ಲಿ ನಡೆದು ಗುರಿ ಸೇರಿದರೆ ಅದರಿಂದ ಸಿಗುವ ತೃಪ್ತಿಯೇ ಬೇರೆ ಎಂದು ದೀಪಕ್ ನನ್ನ ಉರಿದುಂಬಿಸಿದಳು ಸಾರಿಕಾ. ಆದ್ರೆ ಆಂಟಿ, ನನ್ನ ದಾರಿ ಅಷ್ಟು ಸುಲಭವಿಲ್ಲ. ನಮ್ಮ ದೇಶದಲ್ಲಿ ಜೆಂಡರ್ ಡಿಸ್ಫೋರಿಯಾ, ದೇಹ ಹಾಗೂ ಆ ದೇಹದ ಸಿಕ್ಕಿರುವ ಗುರುತನ್ನ ಒಪ್ಪಿಕೊಳ್ಳಲಾಗದ ಸ್ಥಿತಿ ಇರುವ ವ್ಯಕ್ತಿಗೆ ತೀರಾ ಇತ್ತೀಚಿನವರೆಗೆ ಪೈಲಟ್ ಆಗುವ ಪರವಾನಗಿ ಇರಲಿಲ್ಲ. ಆದರೆ ಇತ್ತೀಚೆಗೆ ಆಡಮ್ ಹ್ಯಾರಿ ಎನ್ನುವರು ಕೊನೆಗೂ ಭಾರತದ ಮೊದಲ ಟ್ರಾನ್ಸ್ಜೆಂಡರ್ ಪೈಲಟ್ ಆಗುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಸೇನೆಯಲ್ಲಿ ಸೇವೆ ಸಲ್ಲಿಸಲು ನಮಗೆ ಅವಕಾಶ ನೀಡಿಲ್ಲ. ಪ್ರಪಂಚದ ಕೆಲವು ದೇಶಗಳಲ್ಲಿ ವಾಯುಪಡೆಯಲ್ಲಿ ಯಶಸ್ವಿಯಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ ಅನೇಕ ಟ್ರಾನ್ಸ್ಜೆಂಡರ್ ಗಳಿದ್ದಾರೆ ಎಂದ ದೀಪಕ್. ವಾವ್, ನೀನು ಇದರ ಬಗ್ಗೆ ಇಷ್ಟೆಲ್ಲ ವಿಚಾರಗಳನ್ನ ಕಲೆ ಹಾಕಿದ್ದೀಯ. ನಿಜಕ್ಕೂ ಸಂತೋಷವಾಯಿತು. ನೀನು ಮೊದಲು ಪೈಲಟ್ ಟ್ರೈನಿಂಗ್ ತೆಗೆದುಕೋ. ಯಾರಿಗೆ ಗೊತ್ತು, ನೀನೇ ಭಾರತದ ವಾಯುಸೇನೆ ಸೇರಿದ ಮೊದಲ ಟ್ರಾನ್ಸ್ಜೆಂಡರ್ ಪೈಲಟ್ ಕೂಡ ಆಗ್ಬಹುದಲ್ವಾ. ಮುಂದೆ ಏನಾಗುತ್ತೆ ಅನ್ನೋ ಯೋಚನೆ ಬೇಡ. ಗುರಿ ಅದರತ್ತ ನಡೆಯೋ ಪ್ರಯತ್ನವನ್ನಷ್ಟೇ ಮಾಡು. ಮುಂದಿನ ದಾರಿ ತಾನಾಗೆ ತಾನೇ ಕಾಣಸಿಗುತ್ತದೆ. ಡೋಂಟ್ ವರಿ, ನಾನು ನಿನ್ನ ಜೊತೆಗೆ ಇದ್ದೀನಿ ಎಂದಳು ಸಾರಿಕಾ. ದೀಪು, ನಿನಗೆ ಪೈಲಟ್ ಆಗಬೇಕು ಅನ್ನೋ ಕನಸು ಹೇಗೆ ಶುರುವಾಯಿತು ಎಂದು ಪ್ರಶ್ನಿಸಿದಳು ಮಾಧವಿ. ಅಭಿನಂದನ್ ವರ್ಧಮಾನ್ ಇವರೇ ನನ್ನ ರೋಲ್ ಮಾಡೆಲ್. ನನಗೆ ಅವರನ್ನ ನೋಡಿದರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ಅವರ ಧೈರ್ಯ, ಅವರ ದೇಶಭಕ್ತಿ ಎಲ್ಲದರಿಂದ ನಾನು ಪ್ರೇರೇಪಿತನಾಗಿದ್ದೇನೆ. ನಾನು ಹುಟ್ಟಿ ಬೆಳೆದ ಈ ದೇಶಕ್ಕೆ ಸೇವೆ ಮಾಡುವ ಅವಕಾಶ ಆ ದೇವರು ಕಲ್ಪಿಸಿಕೊಟ್ಟರೆ ಸಾಕು ಎಂದ ದೀಪಕ್. ನೀನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀಯ ಮಧು. ಎಷ್ಟು ಉತ್ತಮವಾದ ಯೋಚನೆ ಅವನದ್ದು. ಇಂಥ ಮಕ್ಕಳ ತಾಯಿ ಅಂತ ಹೇಳ್ಕೊಳ್ಳೋದು ಹೆಮ್ಮೆ ವಿಷಯ ಎಂದಳು ಸಾರಿಕಾ. ಸಾರಿಕಾ ಮಾತನ್ನು ಕೇಳಿದ ಮಾಧವಿ ಮುಗುಳ್ನಕ್ಕಳು. ತಲುಪಬೇಕಾದ ದಾರಿ ಬಹಳ ದೂರವಿದೆ ಹಾಗೂ ತ್ರಾಸದಾಯಕವಾಗಲಿದೆ ಎಂಬ ಅರಿವು ಆಕೆಗಿತ್ತು. ಅಮ್ಮ, ನಾನೊಂದು ವಿಷಯ ಹೇಳಬೇಕು. ಇನ್ನು ಮೇಲೆ ನನ್ನನ್ನ ದೀಪಕ್ ಅಂತ ಕರಿಬೇಡ, ದೀಪು ಅಂತ ಅಷ್ಟೇ ಹೇಳಿ ಎಂದ ದೀಪಕ್. ನೀನು ನನ್ನ ಪಾಲಿಗೆ ಯಾವಾಗ್ಲೂ ದೀಪುನೇ. ಹೆಸರು ಬದಲಾಯಿಸಿಕೊಳ್ಳೋದೆ ಅಂದ್ರೆ ಹೊಸ ದಾರಿಯಲ್ಲಿ ಹೆಜ್ಜೆ ಹಾಕಿರುವ ನೀನು ಹೊಸ ಹೆಸರನ್ನೇ ಆಯ್ದುಕೋ. ಹಳೆಯ ಯಾವ ನೆರಳು ನಿನ್ನನ್ನು ಹಿಂಬಾಲಿಸಿದೆರಳಿ. ಏನನ್ನುತ್ತೀಯ ಎಂದಳು ಮಾಧವಿ. ಖಂಡಿತ ಅಮ್ಮ, ನನಗೂ ಅದೇ ಆಸೆ ಇತ್ತು. ನೀನೆಲ್ಲಿ ಬೇಡ ಎನ್ನುತ್ತೀಯೋ ಎಂದು ಸುಮ್ಮನಾಗಿದ್ದೆ ಎಂದ ದೀಪಕ್. ಸಾಧನ, ಈ ಹೆಸರು ಹೇಗಿದೆ ಎಂದಳು ಮಾಧವಿ. ವಾವ್, ಸಾಧನೆಯ ಹಾದಿಯಲ್ಲಿ ಹೊರಟಿರುವ ನಮ್ಮ ಸಾಧನ ಎಂದಳು ಸಾರಿಕಾ. ಚೆನ್ನಾಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಎಂದು ಭಾವುಕನಾಗಿ ನುಡಿದ ದೀಪಕ್. ಹೆಂಡತಿ ಮಗನೊಂದಿಗೆ ನಿಷ್ಠುರವಾಗಿ ಮಾತನಾಡಿ ಅವರನ್ನ ಮನೆಯಿಂದ ಹೊರ ಹೋಗಲು ಹೇಳಿದ ಅನಿಲ್ ಅನೇಕ ಬಾರಿ ತನ್ನ ನಿರ್ಧಾರದ ಬಗ್ಗೆ ಬೇಸರಗೊಳ್ಳುತ್ತಿದ್ದ. ಆದರೂ ತನ್ನ ಮಗನನ್ನು ಒಬ್ಬ ಮಂಗಳಮುಖಿಯಾಗಿ ಒಪ್ಪಿಕೊಳ್ಳಲು ಅವನು ತಯಾರಿರಲಿಲ್ಲ. ತನ್ನ ಸಂತಾನ ಅದು ಹೇಗೆ ಹೀಗೆ ಆಗಲು ಸಾಧ್ಯ ಎಂಬ ಪ್ರಶ್ನೆ ಅವನಲ್ಲಿ ಮೂಡುತ್ತಿತ್ತು. ಕಷ್ಟಪಟ್ಟು ತನ್ನನ್ನು ತಾನು ಕೆಲಸದಲ್ಲಿ ತೊಡಗಿಸಿಕೊಂಡು ಹೇಗೋ ಈ ವಿಷಯಗಳನ್ನ ಮರೆಯುವ ಪ್ರಯತ್ನ ಮಾಡುತ್ತಿದ್ದ. ಅದೇ ಊರಿನಲ್ಲಿದ್ದ ಮಾಧವಿ ಹಾಗೂ ದೀಪಕ್ನ ವಿಷಯಗಳು ಅವನ ಕಿವಿಗೂ ಮುಟ್ಟುತ್ತಿದ್ದವು. ಸಂಬಂಧಿಕರೆಲ್ಲ ನಾನಾ ಬಗೆಯ ಪ್ರಶ್ನೆಯನ್ನ ಕೇಳುತ್ತಿದ್ದರು. ಇದಕ್ಕೆಲ್ಲ ಉತ್ತರಿಸುವ ಗೋಜಿಗೆ ಹೋಗದ ಅನಿಲ್ ಕೆಲಸದ ಹೊರತಾಗಿ ಮನೆಯಿಂದ ಹೊರ ಹೋಗುವುದನ್ನ ಕಡಿಮೆ ಮಾಡಿದ್ದ. ಮಾಧವಿ ದೀಪಕ್ ಮನೆ ಬಿಟ್ಟು ಹೊರಟ ಕೆಲವು ತಿಂಗಳಲ್ಲಿ ಅವರು ಇರುವ ಊರಿನಲ್ಲಿ ಇರುವುದೇ ಬೇಡ ಎಂದು ನಿರ್ಧರಿಸಿ ಬೇರೆ ಊರಿನಲ್ಲಿ ಕೆಲಸವನ್ನು ಹುಡುಕಿ ಹೊರಟ. ಊರು ಬದಲಾಯಿಸಿದ ಮಾತ್ರಕ್ಕೆ ಹಳೆಯ ನೆನಪುಗಳು ಕಾಡುತ್ತಿರುತ್ತವೆಯೇ. ಹೆಂಡತಿ, ಮಗ ಆಗಾಗ ನೆನಪಾಗುತ್ತಿದ್ದರು. ಒಮ್ಮೊಮ್ಮೆ ಬಹಳ ದುಃಖವಾದಾಗ ಮಾಧವಿಯೊಡನೆ ಮಾತನಾಡಬೇಕೆಂದು ಮನಸ್ಸು ಆತೊರೆಯುತ್ತಿತ್ತು. ಆದರೆ ಅವಳೇ ಮೊದಲು ಮಾತನಾಡಲಿ, ನನ್ನದೇನು ತಪ್ಪಿಲ್ಲ ಎಂಬ ಅಹಂಕಾರ ಆತನನ್ನ ತಡೆಯುತ್ತಿತ್ತು. ಹೆಂಡತಿ ಮಗನಿಂದ ದೂರವಾಗಿದ್ದ ಅನಿಲ್ ಅವರನ್ನ ಮರೆಯಲು ಪ್ರಯತ್ನಿಸಿದಷ್ಟು ಹೆಚ್ಚು ಹೆಚ್ಚು ದುಃಖಿತನಾಗುತ್ತಿದ್ದ. ಬಹಳ ಬೇಸರವಾದಾಗ ತನ್ನ ಬಳಿ ಇದ್ದ ಹಳೆಯ ಫೋಟೋಗಳನ್ನು ನೋಡುತ್ತಾ ಕುಳಿತು ಬಿಡುತ್ತಿದ್ದ. ಹಳೆಯ ನೆನಪುಗಳಲ್ಲಿ ಮುಳುಗಿ ಬಿಡುತ್ತಿದ್ದ ಅನಿಲ್. ಸಾರಿಕಾ
ಮನೆಯ ಹತ್ತಿರವೇ ಮಾಧವಿಗೆ ಕೂಡ ಬಾಡಿಗೆ ಮನೆಯೊಂದು ಸಿಕ್ಕಿತ್ತು. ಹೆಸರಿಗಷ್ಟೇ ಬೇರೆ ಮನೆ ಮಾಡಿದ್ದ ಮಾಧವಿ ಹಾಗೂ ದೀಪಕ್ ಹೆಚ್ಚು ಸಮಯ ಸಾರಿಕಳ ಮನೆಯಲ್ಲಿಯೇ ಕಳೆಯುತ್ತಿದ್ದರು. ಪೈಲಟ್ ತರಬೇತಿಗೆ ಸೇರುವ ಮೊದಲು ಲಿಂಗ ಬದಲಾವಣೆ ಚಿಕಿತ್ಸೆಗೆ ಒಳಗಾಗಬೇಕೆಂಬ ನಿರ್ಧಾರವನ್ನ ಮೂವರು ಚರ್ಚಿಸಿ ತೆಗೆದುಕೊಂಡರು. ಲಿಂಗ ಪರಿವರ್ತನೆ ಪ್ರಕ್ರಿಯೆ ಸುಲಭವಾದ ಪ್ರಕ್ರಿಯೆಯಲ್ಲ. ಇದೊಂದು ಸುದೀರ್ಘ, ನಿರಂತರ ಹಾಗೂ ಕ್ಲಿಷ್ಟಕರ ಪ್ರಕ್ರಿಯೆ. ಮೊದಲು ಮಾನಸಿಕ ರೋಗ ತಜ್ಞರನ್ನ ಭೇಟಿಯಾಗಿ ಆ ವ್ಯಕ್ತಿ ನಿಜವಾಗಲು ಜೆಂಡರ್ ಡಿಸ್ಫೋರಿಯಾದಿಂದ ಬಳಲುತ್ತಿದ್ದಾನೆಯೇ ಎಂಬುದನ್ನ ಖಚಿತಪಡಿಸಿಕೊಳ್ಳಬೇಕು. ಅವರು ಖಚಿತಪಡಿಸಿದ ನಂತರವೇ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ. ಶಸ್ತ್ರಚಿಕಿತ್ಸೆಗೆ ಅಪಾರ ಹಣದ ಅವಶ್ಯಕತೆ ಕೂಡ ಇದೆ. ಶಸ್ತ್ರಚಿಕಿತ್ಸೆಯ ನಂತರವೂ ಹಾರ್ಮೋನ್ ಚಿಕಿತ್ಸೆಯನ್ನ ಕೆಲವು ತಿಂಗಳುಗಳ ಕಾಲ ಪಡೆಯಬೇಕಾಗುತ್ತದೆ. ಒಟ್ಟಿನಲ್ಲಿ ತಾಳ್ಮೆ ಹಾಗೂ ಧೈರ್ಯವನ್ನ ಬೇಡುವ ಪ್ರಕ್ರಿಯೆ ಇದಾಗಿದೆ ಎಂದು ಆಸ್ಪತ್ರೆಯವರು ಮಾಧವಿ ಹಾಗೂ ದೀಪಕ್ಗೆ ತಿಳಿಸಿದರು. ಎಲ್ಲಾ ವಿಷಯವನ್ನ ಗಮನದಲ್ಲಿರಿಸಿ ದೀಪಕ್ನೊಂದಿಗೆ ಮತ್ತೊಮ್ಮೆ ಚರ್ಚಿಸಿ ಮಾಧವಿ ಈ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸುವುದಾಗಿ ನಿರ್ಧರಿಸಿದಳು. ಅವಳ ಬಳಿ ಉಳಿತಾಯದ ಹಣ ಇದ್ದುದರಿಂದ ಶಸ್ತ್ರಚಿಕಿತ್ಸೆಗೆ ಬೇಕಾದ ಹಣದ ವ್ಯವಸ್ಥೆ ಸುಲಭವಾಗಿ ಆಯಿತು. ಕೆಲವು ತಿಂಗಳುಗಳ ಕಾಲ ನಡೆದ ಈ ಪ್ರಕ್ರಿಯೆ ದೀಪಕ್ನನ್ನು ಸಾಧಾರಣಲಾಗಿ ಮಾಡಿತ್ತು. ಅಂದು ಸಾಧಾರಣ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅದೆಷ್ಟು ವರ್ಷಗಳಿಂದ ತನ್ನದಲ್ಲದ ದೇಹದಲ್ಲಿ ಇದ್ದ ತಾನು ಇಂದು ನನ್ನಿಚ್ಛೆಯಂತೆ ದೇಹವನ್ನ ಹೊಂದಿದ್ದೇನೆ, ತನಗೆ ಬೇಕಾದಂತೆ ಇರಬಹುದು ಎಂಬ ಭಾವನೆಯೇ ಅವಳನ್ನ ಸಂತಸದಲ್ಲಿ ಇರುವಂತೆ ಮಾಡಿತ್ತು. ಅಮ್ಮ, ಇದು ನನ್ನ ಜೀವನದ ಅತ್ಯಂತ ಸಂತಸದ ದಿನ. ನೀನು ನನ್ನ ಪಾಲಿನ ದೇವತೆ. ನಮ್ಮಂತವರಿಗೆ ನಿನ್ನಂತ ತಾಯಿ ಸಿಕ್ಕರೆ ಯಾವ ಮಂಗಳಮುಖಿಯೂ ದಾರಿ ತಪ್ಪುವುದಿಲ್ಲ. ಕುಟುಂಬದ ಆಸರೆ, ಪ್ರೀತಿ ಹಾಗೂ ಬೆಂಬಲಕ್ಕಾಗಿ ಆ ಜೀವಗಳು ಒದ್ದಾಡುತ್ತಿರುತ್ತವೆ. ಅದನ್ನ ಅರ್ಥ ಮಾಡಿಕೊಳ್ಳದ ಮನೆಯವರು ಸಮಾಜಕ್ಕೆ ಅಂಜಿ ಅವರನ್ನ ಮನೆಯಿಂದಲೇ ಹೊರಗೆ ಹಾಕುತ್ತಾರೆ. ನೀನು ನನ್ನೊಡನೆ ಇರದಿದ್ದರೆ ಇದೆಲ್ಲ ಕನಸಾಗಿಯೇ ಕೊನೆಗೊಳ್ಳುತ್ತಿತ್ತು. ನಿನ್ನಂತಹ ತಾಯಿ ಎಲ್ಲರ ಪಾಲಿಗೂ ಇರಲಿ ಎಂದು ಬೇಡಿಕೊಳ್ಳುತ್ತೇನೆ ಎಂದಳು ಸಾಧನ. ನಿನ್ನ ಮನದ ಭಾವನೆ ನನಗೆ ಅರ್ಥವಾಗುತ್ತದೆ. ಮೊದಲು ನಾನು ಕೂಡ ಬಹಳ ಯೋಚಿಸಿದ್ದೆ. ನಿನ್ನ ನಿರ್ಧಾರವನ್ನ ಒಪ್ಪಿಕೊಳ್ಳಲು ಮೊದಲು ಕಷ್ಟವೇ ಆಯಿತು. ತೆರೆಯ ವಿರುದ್ಧ ಈಜುವುದು ಅಷ್ಟು ಸುಲಭವಲ್ಲದ ಕೆಲಸವಲ್ಲ ಎಂದಳು ಮಾಧವಿ. ಅಮ್ಮ, ನಿನಗೆ ಯಾರು ನನ್ನ ಬಗ್ಗೆ, ನಾವು ಮನೆ ಬಿಟ್ಟು ಬಂದ ಬಗ್ಗೆ ವಿಚಾರಿಸಲ್ಲವೇ ಎಂದಳು ಸಾಧನ. ವಿಚಾರಿಸದೆ ಏನು? ಅನೇಕ ಸಂಬಂಧಿಕರು ನನ್ನನ್ನು ಕೇಳಿದರು. ನಾನು ನೇರವಾಗಿ ಇರುವ ವಿಚಾರವನ್ನ ಅವರಿಗೆ ಹೇಳಿದೆ. ನಾನು ವಿಷಯವನ್ನ ಬಚ್ಚಿಟ್ಟಿದ್ದರೆ ಅವರಿಗೆ ಇಂದಿನಿಂದ ಮಾತನಾಡುವ ಅವಕಾಶವಿರುತ್ತಿತ್ತು. ಯಾವಾಗ ನಾನೇ ವಿಷಯವನ್ನ ಒಪ್ಪಿಕೊಂಡು ಬಿಟ್ಟೆನೋ ಮುಂದೇನು ಮಾಡಬೇಕೆಂದು ತೋಚದೆ ಸುಮ್ಮನಾದರು. ನಾನೀಗ ಯಾರಿಗೂ ಹೆದರುವುದಿಲ್ಲ. ಹೆದರಬೇಕಾದ ಯಾವ ಕೆಲಸವನ್ನು ನೀನು ಮಾಡಿಲ್ಲ ಎಂದಳು ಮಾಧವಿ. ತಾಯಿಯನ್ನೇ ಅಭಿಮಾನದಿಂದ ನೋಡಿದಳು ಸಾಧನ. ಈಗ ನಿನ್ನಿಚ್ಛೆಯಂತೆ ಎಲ್ಲವೂ ಆಗಿದೆ. ಇನ್ನು ಮುಂದೆ ನಿನ್ನ ಗುರಿ ಸೇರುವ ಬಗ್ಗೆ ಗಮನವಿರಲಿ. ಇನ್ನು ಯಾವ ಮಾನಸಿಕ ತೊಳಲಾಟವೂ ಇಲ್ಲ. ವೈದ್ಯರು ನೀನು ಸಂಪೂರ್ಣವಾಗಿ ಸದೃಢ ಎಂದು ಹೇಳಿದ್ದಾರೆ. ಆದಷ್ಟು ಬೇಗ ತರಬೇತಿಗೆ ಸೇರಿಕೋ ಎಂದಳು ಮಾಧವಿ. ಖಂಡಿತ, ನಾನು ಕೂಡ ಅದಕ್ಕಾಗಿ ಕಾಯುತ್ತಿದ್ದೇನೆ. ಇನ್ನೇನಿದ್ದರೂ ರೆಚ್ಚಿ ಪೆಚ್ಚಿ ಆರುವ ಅಷ್ಟೇ. ನೋಡ್ತಾ ಇರು, ನಿನ್ನನ್ನು ಕೂಡ ವಿಮಾನದಲ್ಲಿ ಕೂರಿಸಿಕೊಂಡು ಆಕಾಶದಲ್ಲಿ ಓಡಾಡಿಸುತ್ತೇನೆ. ಅಮ್ಮ ಅಪ್ಪ ಜೊತೆಗೆ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಅಲ್ವಾ? ನನ್ನಿಂದಾಗಿ ನೀವಿಬ್ಬರು ದೂರಾದಿರಿ ಎಂದು ದುಃಖದಿಂದ ಹೇಳಿದಳು ಸಾಧನ. ಸುಮ್ಮನಿರು, ನೀನೇಕೆ ಅಪರಾಧಿ ಎಂದುಕೊಳ್ಳುತ್ತೀಯ? ಸಂಬಂಧಗಳ ಋಣ ಎಷ್ಟು ಇರುತ್ತದೆಯೋ ಅಷ್ಟೇ ಸಿಗೋದು. ಅವರು ಎಲ್ಲಿಯಾದರೂ ನೆಮ್ಮದಿಯಾಗಿರಲಿ ಎಂದಳು ಮಾಧವಿ. ಅಮ್ಮ, ನನ್ನ ತರಬೇತಿಗೆ ಬೇಕಾದ ಹಣ ಎಂದು ಬಹಳ ಚಿಂತೆಯಿಂದ ಹೇಳಿದಳು ಸಾಧನ. ನೀನೇನು ಚಿಂತಿಸಬೇಡ, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ನಾನು ಮಾಡಿದ್ದೇನೆ. ನನ್ನ ಆಫೀಸ್ನಲ್ಲಿ ಸಾಲ ಪಡೆದುಕೊಳ್ಳುತ್ತೇನೆ. ನೀನು ಕಷ್ಟಪಟ್ಟು ಎಲ್ಲವನ್ನೂ ಕಳೆದುಕೋ. ಬೇರೆ ವಿಷಯದ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ಎಂದಳು ಮಾಧವಿ. ಮತ್ತೆ ನನ್ನಿಂದಾಗಿ ನಿನ್ನ ಮೇಲೆ ಮತ್ತೊಂದಿಷ್ಟು ಆರ್ಥಿಕ ಒತ್ತಡಗಳು ಎಂದಳು ಸಾಧನ. ನಾವು ಮಾಡುವುದೆಲ್ಲ ಮಕ್ಕಳಿಗಾಗಿ, ಅವರ ಸಂತೋಷಕ್ಕಾಗಿ. ನೀನೇನು ಚಿಂತಿಸಬೇಡ, ನಾನು ಎಲ್ಲವನ್ನ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು ಮಾಧವಿ. ಮುಂದಿನ ತಿಂಗಳಲ್ಲಿ 3 ವರ್ಷದ ಅವಧಿಯ ಪೈಲಟ್ ಟ್ರೈನಿಂಗ್ ತೆಗೆದುಕೊಳ್ಳಲು ದೂರದ ದಿಲ್ಲಿಗೆ ಹೊರಟು ಹೋದಳು ಸಾಧನ. ದೀಪಕ್ ಸಾಧನ ಹಾಗೂ ಮುಂದೆ ಪೈಲಟ್ ಟ್ರೈನಿಂಗ್ ತೆಗೆದುಕೊಳ್ಳುವ ಪ್ರಯಾಣದಲ್ಲಿ ಮಾಧವಿಗೆ ಆಸರೆಯಾಗಿ ನಿಂತವಳು ಸಾರಿಕಾ. ಮಾಧವಿಗೆ ಆರ್ಥಿಕ ಹಾಗೂ ಮಾನಸಿಕ ಬೆಂಬಲವನ್ನ ನೀಡಿದಳು. ದೂರದ ಊರಿಗೆ ಹೊರಟ ಸಾಧಾರಣನನ್ನ ಕಳುಹಿಸಿಕೊಡುವಾಗ ಮಾಧವಿಗೆ ಆತಂಕ ಹಾಗೂ ಸಂಭ್ರಮದ ಮಿಶ್ರ ಭಾವ. ಎಲ್ಲಾ ಮುನ್ನೆಚ್ಚರಿಕೆಯನ್ನ ಹೇಳಿ ಆತ್ಮವಿಶ್ವಾಸದಿಂದ ಇರುವಂತೆ ತಿಳಿಸಿ ಸಾಧಾರಣನನ್ನ ಬೀಳ್ಕೊಟ್ಟಳು ಮಾಧವಿ. ಮುಂದಿನ 3 ವರ್ಷಗಳು ಕ್ಷಣಗಳಂತೆ ಕಳೆದು ಹೋಗಿತ್ತು. ಅಮ್ಮ, ನಿನಗೊಂದು ಸರ್ಪ್ರೈಸ್. ನಾನು ನಾಳೆ ಮನೆಗೆ ಬರುತ್ತಿದ್ದೇನೆ. ಒಂದು ಸಂತೋಷದ ವಿಚಾರವನ್ನ ನಿನ್ನಲ್ಲಿ ಹೇಳಬೇಕು. ಅದನ್ನು ನಾನು ಈಗಲೇ ಹೇಳುವುದಿಲ್ಲ. ನಾಳೆ ಸಾರಿಕಾ ಆಂಟಿಗೆ ಕೂಡ ಮನೆಗೆ ಬರಲು ಹೇಳು. ಇಬ್ಬರಿಗೂ ಒಟ್ಟಿಗೆ ವಿಷಯವನ್ನ ತಿಳಿಸುತ್ತೀನಿ ಎಂದು ದೂರವಾಣಿಯಲ್ಲಿ ತಿಳಿಸಿದಳು ಸಾಧನ. ಖಂಡಿತ, ನಿನ್ನನ್ನು ನೋಡಲು, ನೀನು ಹೇಳುವ ಸಂತೋಷವಾದ ವಿಚಾರವನ್ನ ಕೇಳಲು ಕಾತುರಳಾಗಿದ್ದೇನೆ.
ಸಾರಿಕಗೂ ವಿಷಯ ತಿಳಿಸುತ್ತೇನೆ, ನಾಳೆ ಭೇಟಿಯಾಗೋಣ ಎಂದು ಕರೆಯನ್ನ ಸ್ಥಗಿತಗೊಳಿಸಿದ್ದಳು ಮಾಧವಿ. ಸಾಧನಳ ಮಾತು ಕೇಳಿ ಅವಳ ಮಾತಿನಲ್ಲಿದ್ದ ಆತ್ಮವಿಶ್ವಾಸವನ್ನು ನೋಡಿ ಮಾಧವಿಯ ಮುಖದಲ್ಲಿ ನೆಮ್ಮದಿಯ ಭಾವ ಮೂಡಿತು. ಸಾಧನಳ ಭೇಟಿಯಾಗಲು ಅವಳು ಹೇಳುವ ಸಂತಸದ ವಿಚಾರವನ್ನ ಕೇಳಲು ಮಾಧವಿ ಕಾತರದಿಂದ ಕಾಯುತ್ತಿದ್ದಳು. ಸಾರಿಕಗೂ ವಿಷಯ ತಿಳಿಸಿ ಸಮಯಕ್ಕೆ ಸರಿಯಾಗಿ ಬರುವಂತೆ ಹೇಳಿದ್ದಳು. ಬೆಳಿಗ್ಗೆ ಬೇಗ ಇದ್ದ ಮಾಧವಿ ಸಾಧನಳ ಇಷ್ಟದ ಅಡುಗೆಗಳನ್ನ ತಯಾರಿಸಿ ತಾನು ತಯಾರಾಗಿ ಸಾಧನಳ ದಾರಿ ಕಾಯುತ್ತಾ ಕುಳಿತಳು. ಕರೆಗಂಟೆ ಸದ್ದಾಯಿತು. ಬಹುಶಃ ಸಾರಿಕಾ ಬಂದಿರಬಹುದು ಎಂದುಕೊಂಡು ಮಾಧವಿ ಬಾಗಿಲು ತೆರೆದರೆ ಪೈಲಟ್ನ ಸಮವಸ್ತ್ರವನ್ನ ಧರಿಸಿ ನಿಂತಿದ್ದ ಸಾಧನ ಕಂಡಳು. ಅರೆ ದೀಪು, ಬೇಗ ಬಂದು ಬಿಟ್ಟಿದ್ಯಲ್ಲ, ಬಾಬಾ ಎನ್ನುತ್ತಾ ಸಂತೋಷದಿಂದ ಸಾಧನಳನ್ನ ತಬ್ಬಿಕೊಂಡಳು ಮಾಧವಿ. ಅಮ್ಮ, ಸಾರಿಕಾ ಆಂಟಿ ಎಲ್ಲಿ? ಇನ್ನೂ ಬಂದಿಲ್ವಾ? ಇಬ್ಬರಿಗೂ ಒಟ್ಟಿಗೆ ಸಂತೋಷದ ವಿಷಯವನ್ನ ಹೇಳುತ್ತೇನೆ ಎಂದಳು ಸಾಧನ. ಇನ್ನೇನು ಬರಬಹುದು, ನೀನು ಬೇಗ ಫ್ರೆಶ್ ಆಗಿ ಬಾ ಎಂದಳು ಮಾಧವಿ. ಆಗಲೇ ಕರೆಗಂಟೆ ಸದ್ದಾಯ್ತು. ಬಂದಳು ನೋಡು ಸಾರಿಕಾ ಆಂಟಿ ಎನ್ನುತ್ತಾ ಬಾಗಿಲು ತೆಗೆಯಲು ಹೋದ ಮಾಧವಿಗೆ ಸಾರಿಕಾ ಜೊತೆ ಬಂದಿದ್ದ ಅನಿಲ್ನನ್ನ ನೋಡಿ ಅಚ್ಚರಿಯ ಆಯಿತು. ನೀವು ಇಲ್ಲಿ ಎಂದಳು ಮಾಧವಿ. ಯಾರಮ್ಮ ಎನ್ನುತ್ತಾ ಹಿಂದೆ ಬಂದ ಸಾಧನಗೂ ತಂದೆಯನ್ನ ನೋಡಿ ಆಶ್ಚರ್ಯವಾಯಿತು. ಇದು ನಮ್ಮ ದೀಪಕ ಎಂದು ಅಚ್ಚರಿಚಕಿತರಾಗಿ ನುಡಿದ ಅನಿಲ್. ದೀಪಕ್ನನ್ನು ಸಾಧನ ರೂಪದಲ್ಲಿ ನೋಡಿದ ಅನಿಲ್ನ ಕಣ್ಣುಗಳು ತುಂಬಿ ಬಂದಿತ್ತು. ಹೌದು, ನಾನೇ. ನನ್ನನ್ನ ಈ ರೂಪದಲ್ಲಿ ನೋಡಿ ಬೇಸರ ಆಯ್ತಪ್ಪ ಎಂದಳು ಸಾಧನ. ಇಲ್ಲ, ಹಾಗೇನಿಲ್ಲ ಎಂದ ಅನಿಲ್. ಅದೇನು, ನೀವು ಇಷ್ಟು ವರ್ಷದ ನಂತರ ನಮ್ಮನ್ನು ಹುಡುಕಿಕೊಂಡು ಬಂದಿದ್ದೀರಿ ಎಂದು ಕೇಳಿದಳು ಮಾಧವಿ. ಹೇಳುತ್ತೀನಿ, ಎಲ್ಲವನ್ನ ಹೇಳುತ್ತೀನಿ. ನಿಮ್ಮಿತ್ತ ದೂರವಾದ ಮೇಲೂ ನಾನೇನು ನೆಮ್ಮದಿ ಆಗಿರಲಿಲ್ಲ. ನಿಮ್ಮಿಬ್ಬರ ನೆನಪು ನನ್ನನ್ನ ಕಾಡುತ್ತಲೇ ಇತ್ತು. ಒಂದೇ ಊರಿನಲ್ಲಿ ಇರುವುದು ಬೇಡವೆಂದು ಬೇರೆ ಕಡೆ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿಯೂ ನಿಮ್ಮ ನೆನಪು ನನ್ನ ಬೆನ್ನತ್ತಿ ಬಂದಿತ್ತು. ಆದರೂ ದೀಪಕ್ನನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ನನ್ನಲ್ಲಿರಲಿಲ್ಲ. ಈಗ್ಲೇ 2 ದಿನದ ಹಿಂದೆ ನಾನು ಕೆಲಸದಿಂದ ಹಿಂದಿರುಗುತ್ತಿದ್ದೆ. ಅಂದು ಬಹಳ ಸಮಯವಾಗಿತ್ತು. ಬೇರೆ ಊರಿನಿಂದ ನನ್ನ ಮನೆಗೆ ಮರಳುತ್ತಿದ್ದೆ. ಅಷ್ಟರಲ್ಲಿ ನನ್ನ ಕಾರನ್ನ ಅಡ್ಡಗಟ್ಟಿದ್ದ ಮಂಗಳಮುಖಿಯರ ಗುಂಪೊಂದು ಹಣ ಕೇಳತೊಡಗಿತ್ತು. ಏಯ್, ಕಾಸು ಕೊಡೋ ಕಾಸು ಎಂದು ಚಪ್ಪಾಳೆ ತಟ್ಟುತ್ತಾ ನನ್ನ ಬಳಿ ಬಂದರು. ನಾನು ಅವರಿಗೆ ಹಣ ಕೊಡಬೇಕೇ ಬೇಡವೇ ಎಂಬ ಯೋಚನೆಯಲ್ಲಿದ್ದ. ಆಗಲೇ ನನ್ನ ಬಳಿ ಬಂದ ಒಬ್ಬಳು, ಕಾಸು ಕೊಡ್ತೀಯೇ ಇಲ್ವಾ, ಇಲ್ಲಂದ್ರೆ ನಾವೇನ್ ಮಾಡ್ತೀವಿ ಗೊತ್ತಲ್ವಾ ಎಂದು ಬೆದರಿಸಿದಳು. ನಾನು ಹಣ ಕೊಡೋಣ ಎಂದು ನನ್ನ ಪರ್ಸ್ ಹೊರತೆಗೆದರೆ ನನ್ನ ಕೈಯಲ್ಲಿದ್ದ ಹಣವನ್ನೆಲ್ಲ ಬಲವಂತವಾಗಿ ಕಿತ್ತುಕೊಂಡು ಓಡಿ ಹೋದರು. ಆ ಗುಂಪಿನಲ್ಲಿ ನಮ್ಮ ದೀಪಕ್ ಇದ್ದರೆ ಎಂಬ ಆಲೋಚನೆಯೇ ನನಗೆ ಗಾಬರಿ ತರಿಸಿತು. ನಾನು ಒಮ್ಮೆಲೆ ಬಿಚ್ಚಿಬಿದ್ದೆ. ಮಾಧವಿ, ನೀನೇನಾದ್ರೂ ಅವನ ಬೆಂಬಲಕ್ಕೆ ನಿಲ್ಲದಿದ್ದರೆ ಅವನು ಕೂಡ ಇವರಂತೆಯೇ ಆಗುತ್ತಿದ್ದ ಎಂಬುದರಲ್ಲಿ ಸಂಶಯವೇ ಇಲ್ಲ. ಆಗಲೇ ನನಗೆ ಜ್ಞಾನೋದಯವಾಯಿತು. ನಾನು ಮಾಡಿದ ತಪ್ಪಿನ ಅರಿವಾಯಿತು. ನನ್ನದೇ ಕರುಣ ಕುಡಿ ಅವನ ತಪ್ಪೇ ಇಲ್ಲದ ಎಷ್ಟು ಕ್ರೂರಿಯಾಗಿ ಶಿಕ್ಷೆ ಕೊಟ್ಟೆನಲ್ಲ ಎಂಬ ಯೋಚನೆ ಬಂತು. ತಡ ಮಾಡದೆ ಸಾರಿಕ ಮನೆ ತಲುಪಿದೆ. ಹಾಗಾಗಿ ಅವಳೊಡನೆ ನಿಮ್ಮಲ್ಲಿಗೆ ಬಂದಿದ್ದೇನೆ. ನಾನು ಮಾಡಿದ ತಪ್ಪು ಬಹಳ ದೊಡ್ಡದು. ಕಷ್ಟದ ಸಮಯದಲ್ಲಿ ನಿಮ್ಮಿಬ್ಬರನ್ನ ಬಿಟ್ಟು ಬಿಟ್ಟೆ. ನಾನು ನಿಮ್ಮಿಬ್ಬರ ಕ್ಷಮೆ ಕೇಳಲು ಅರ್ಹನೋ ಇಲ್ಲವೋ ಎಂದು ನನಗೆ ತಿಳಿದಿಲ್ಲ. ಆದರೆ ನಾನು ಮಾಡಿದ ಅಪರಾಧದ ಅರಿವು ನನಗಾಗಿದೆ. ದಯವಿಟ್ಟು ನನ್ನನ್ನ ಕ್ಷಮಿಸಿ ಒಪ್ಪಿಕೊಳ್ಳಿ. ಸಾರಿಕಾ, ನಿಮಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ನನ್ನ ಮಗು ಹಾಗೂ ಹೆಂಡತಿಗೆ ಬೆಂಬಲವಾಗಿ ನಿಂತಿದ್ದೀರಿ. ನಾನು ಮಾಡಬೇಕಾದ ಕೆಲಸವನ್ನ ನೀವು ಮಾಡಿದ್ದೀರಿ. ಸಾಧ್ಯವಾದರೆ ದಯವಿಟ್ಟು ನನ್ನನ್ನ ಕ್ಷಮಿಸಿ ಎಂದು ಕೈಮುಗಿದು ಮಾಧವಿ ಹಾಗೂ ಸಾಧನರನ್ನ ನೋಡಿದ ಅನಿಲ್. ಅನಿಲ್ನ ಮಾತನ್ನ ಕೇಳಿದ ಮಾಧವಿ ಹಾಗೂ ಸಾಧನ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಸಾಧನ ಕಣ್ಣಲ್ಲಿ ತಂದೆಯ ಬಗೆಗಿದ್ದ ಪ್ರೀತಿಯ ಅರಿವು ಮಾಧವಿಗೆ ಆಯಿತು. ಜೊತೆಗೆ ಅನಿಲ್ ಮನಸ್ಸಿನಿಂದ ಕ್ಷಮೆ ಕೇಳುತ್ತಿದ್ದಾನೆ ಎಂಬ ಅರಿವು ಆಯಿತು. ಅಪ್ಪ, ಮಂಗಳಮುಖಿಯರ ಸಮಸ್ಯೆಯೇ ಅದು. ಎತ್ತವರೇ ಅವರನ್ನ ತಿರಸ್ಕರಿಸುತ್ತಾರೆ. ಅನ್ನ ಆಶ್ರಯವಿಲ್ಲದೆ ಈ ರೀತಿಯ ಕೆಲಸಗಳನ್ನ ಅವರು ಮಾಡಲು ಶುರು ಮಾಡುತ್ತಾರೆ. ಯಾವಾಗ ಅವರು ಕೂಡ ಸಮಾಜದ ಮುಖ್ಯವಾಹಿನಿಯ ಭಾಗವಾಗುತ್ತಾರೋ ಆಗಲೇ ಇವಕ್ಕೆಲ್ಲೊಂದು ಅಂತ್ಯ ಹಾಡಲು ಸಾಧ್ಯ. ಇನ್ನೊಂದು ವಿಷಯ ಕೂಡ ಇದೆ. ಕೆಲವು ಗಂಡಸರು ಮಂಗಳಮುಖಿಯರಂತೆ ವೇಷ ತೊಟ್ಟು ನಮ್ಮ ಹೆಸರಿನಲ್ಲಿ ಈ ರೀತಿಯ ಕೃತ್ಯಗಳನ್ನ ನಡೆಸುತ್ತಾರೆ. ಆದರೆ ಒಂದು ವಿಷಯ ಹೇಳಲ್ಲ, ಎಲ್ಲಾ ಮಂಗಳಮುಖಿಯರು ಈ ರೀತಿ ಇರುವುದಿಲ್ಲ ಅಪ್ಪ ಎಂದಳು ಸಾಧನ. ಅನಿಲ್ಲ, ನಿಮಗೆ ನಿಧಾನವಾಗಿ ಆದರೂ ನೀವು ಮಾಡಿದ ತಪ್ಪಿನ ಅರಿವಾಗಿದೆ ಅನ್ನೋದು ಸಂತೋಷದ ವಿಷಯ. ನಾವಿಬ್ಬರು ನಿಮ್ಮನ್ನ ಸಂತೋಷದಿಂದ ಬರಮಾಡಿಕೊಳ್ಳುತ್ತೇವೆ ಎಂದು ತನ್ನ ಮುಖ ನೋಡಿದಳು ಮಾಧವಿ. ಖಂಡಿತ ಅಪ್ಪ, ಅಮ್ಮ ಹೇಳುವ ಮಾತನ್ನ ನಾನು ಒಪ್ಪುತ್ತೇನೆ ಎಂದಳು ಸಾಧನ. ಹೌದು ಸಾಧನ, ನೀನು ಸಂತೋಷದ ವಿಷಯ ತಿಳಿಸಬೇಕು ಅಂತ ಹೇಳಿದ್ದೆ ಅಲ್ವಾ, ಏನದು ಎಂದು ವಿಚಾರಿಸಿದಳು ಸಾರಿಕಾ. ಅಮ್ಮ, ಸಾರಿಕಾ ಆಂಟಿ, ಅಪ್ಪ ನಿಮಗೆಲ್ಲ ಒಂದು ಸಂತೋಷದ ವಿಚಾರವನ್ನು ಹೇಳ್ಬೇಕು. ನನಗೆ ಖಾಸಗಿ ಏರ್ಲೈನ್ಸ್ ಒಂದರಲ್ಲಿ ಪೈಲಟ್ ಆಗಿ ಕೆಲಸ ಸಿಕ್ಕಿದೆ. ಮುಂದಿನ ವಾರವೇ ನಾನು ಕೆಲಸಕ್ಕೆ ಸೇರಬೇಕು. ಹಾಗೆ ನನ್ನದು ಇನ್ನೊಂದು ಆಸೆ, ಆ ವಿಮಾನದಲ್ಲಿ ನೀವು ಮೂವರನ್ನು ನನ್ನೊಂದಿಗೆ ಪ್ರಯಾಣ ಮಾಡಬೇಕು ಎಂದಳು ಸಾಧನ. ವಾವ್, ಎಂತಹ ಅದ್ಭುತ ಸಮಾಚಾರ ಹೇಳಿದ್ಯಾ ಸಾಧನ. ಅದೆಷ್ಟು ಕಷ್ಟಗಳನ್ನೆಲ್ಲ ಜಯಿಸಿ ನಿನ್ನ ಗುರಿಯನ್ನ ತಲುಪಿದ್ದೀಯ.
ನನಗಂತೂ ಹೆಮ್ಮೆಯಾಯಿತು. ನಿನ್ನ ಕೆಲಸದಲ್ಲಿ ಯಶಸ್ವಿಯಾಗು ಎಂದು ಹಾರೈಸಿದಳು ಸಾರಿಕಾ. ಅಬ್ಬ, ಇವತ್ತಿನ ದಿನವನ್ನು ನಾನು ಎಂದೂ ಮರೆಯಲಾರೆ. ಅದೆಷ್ಟು ಸಂತಸದ ಸುದ್ದಿಯನ್ನ ಹೇಳಿದ್ದೀಯಾ. ಕಳೆದ ಕೆಲವು ವರ್ಷಗಳಿಂದ ನಾನು ಅನುಭವಿಸಿದ ಮಾನಸಿಕ ಒದ್ದಾಟಕ್ಕೊಂದು ಅಂತ್ಯ ದೊರಕಿದೆ. ದೀಪು, ನೀನು ನನ್ನ ಹೆಮ್ಮೆ ಎಂದು ಸಾಧಾರಣನನ್ನ ತಬ್ಬಿಕೊಂಡು ಕಣ್ಣೀರಿಟ್ಟಳು ಮಾಧವಿ. ಅಮ್ಮ, ನೀನು ನನಗೆ ಬೆಂಬಲವಾಗಿ ನಿಲ್ಲದಿದ್ದರೆ ಇದಾವುದು ನನ್ನಿಂದ ಸಾಧ್ಯವಿರಲಿಲ್ಲ. ಇದು ನನ್ನ ಜಯವಲ್ಲ, ನಿನ್ನದೇ ಜಯ ಎಂದಳು ಸಾಧನ. ಈ ನಿನ್ನ ಅಮ್ಮ ಬಹಳ ಕುಸಿದು ಹೋಗಿದ್ದಳು. ಅವಳಿಗೆ ಧೈರ್ಯ ತುಂಬಿದವಳು ಈ ಸಾರಿಕಾ. ನಿನ್ನ ಯಶಸ್ಸಿಗೆ ಅವಳು ಕೂಡ ಅಷ್ಟೇ ಮುಖ್ಯ ಪಾತ್ರ ವಹಿಸಿದ್ದಾಳೆ ಎಂದಳು ಮಾಧವಿ. ಅಫ್ಕೋರ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಸಾರಿಕಾ ಆಂಟಿ. ನಿಮ್ಮಂತಹ ಸ್ನೇಹಿತೆ ಎಲ್ಲರಿಗೂ ದೊರೆಯಲಿ ಅಂತ ಆಶಿಸುತ್ತೇನೆ ಎಂದಳು ಸಾಧನ. ಇವರ ಮಾತನ್ನೆಲ್ಲ ಕೇಳುತ್ತಿದ್ದ ಅನಿಲ್ಗೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ತಿಳಿಯಲಿಲ್ಲ. ಸಾಧನಳ ಈ ಸಾಧನೆಯಲ್ಲಿ ತನ್ನ ಪಾತ್ರವೇನೂ ಇಲ್ಲ ಎಂಬುದು ಅವನಿಗೆ ತಿಳಿದಿತ್ತು. ಆದರೂ ಎಲ್ಲಾ ವಿಷಮ ಪರಿಸ್ಥಿತಿಗಳನ್ನು ಎದುರಿಸಿ ಇಂದು ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಲುವಂತಹ ಸಾಧನೆ ಮಾಡಿರುವ ಮಗ ಹಾಗೂ ಅವನ ಬೆನ್ನೆಲುಬಾಗಿ ನಿಂತ ಮಡದಿಯ ಬಗ್ಗೆ ಬಹಳ ಅಭಿಮಾನವಿತ್ತು. ಏನು ಹೇಳಲಿ ಎಂದು ಯೋಚಿಸುತ್ತಾ ನಿಂತಿದ್ದ ಅನಿಲ್, ಅಪ್ಪ, ಹಿಂದೆ ನಡೆದ ಘಟನೆಯ ಬಗ್ಗೆ ಚಿಂತಿಸಬೇಡಿ, ಅದು ಕಳೆದು ಹೋದ ಕಾಲ ಎಂದಳು ಸಾಧನ. ಕಂಗ್ರಾಚುಲೇಷನ್, ಐ ಆಮ್ ಪ್ರೌಡ್ ಆಫ್ ಯು. ನಿನ್ನ ಈ ಯಶೋಗಾಥೆಯನ್ನು ಕೇಳಿ ಸಂತೋಷವಾಯಿತು. ಆದರೆ ನಿಮ್ಮ ಕಷ್ಟದ ಪಯಣದಲ್ಲಿ ನಾನು ಇರಲಿಲ್ಲವಲ್ಲ ಎಂಬ ದುಃಖವೂ ಇದೆ. ಆದರೆ ಇನ್ನು ಮುಂದೆ ನಿಮ್ಮ ಜೊತೆ ಸದಾ ಇರುತ್ತೇನೆ ಎಂಬ ವಚನವನ್ನ ನೀಡುತ್ತೇನೆ ಎಂದ ಅನಿಲ್. ಅಂತೂ ಎಲ್ಲವೂ ಸುಖಂತ್ಯ. ಈ ಸಂತಸದ ಕ್ಷಣವನ್ನ ಸೆರೆ ಹಿಡಿಯೋಣ ಎಲ್ಲರೂ ಬನ್ನಿ ಎಂದು ಕರೆದಳು ಸಾರಿಕಾ. ಮಾಧವಿಯ ಸುಂದರ ಸಂಸಾರ ಮತ್ತೆ ನಗು ನಗುತ್ತಾ ಒಂದಾಯಿತು. ಕಥೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.